ಅಲ್ಲಿ ಕೌಂಟ್ರಲ್ ಟಿಕೆಟ್ ಇಲ್ದೆ ಇರ್ಬೋದೇನೋ, ನಮ್ಮ ಅಣ್ಣನ ಹತ್ರ ಇರತ್ತೆ. ಅಷ್ಟಕ್ಕೂ ಎಲ್ಲಪ್ಪ ನಿಮ್ಮ ಅಣ್ಣ ಬರ್ತಾನೆ. ಫ್ಯಾನ್ಸ್ ಪಾಲಿನ ದೇವ್ರು, ಬ್ಲಾಕ್ ಟಿಕೆಟ್ಗೆ ಅವನೇ ವೀರ. ಅಲ್ಲಿ ಬರ್ತಿದ್ದಾನೆ ನೋಡು ನಮ್ಮ ಕ್ಯೂಟ್. ಈಗ ಮೈ ಮೇಲೆ ಬಿದ್ರೆ ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಜಾಗ ಬಿಡಿ ಹಿಂದೆ ಹೋಗಿ. ಅಣ್ಣ ಬೇಗ ಟಿಕೆಟ್ ಕೊಡಿ ಅಣ್ಣ, ಸಿನಿಮಾ ಶುರುವಾಗ್ಬಿಡುತ್ತೆ. 100-500 ರೂಪಾಯಿ ಅಂದ್ರೆ ತುಂಬಾ ಜಾಸ್ತಿ ಆಯ್ತಲ್ಲ ಗುರು. ಹೇ, ಎಲ್ಲಿಂದ ಬಂದವನ ಇವನು? ಏಯ್, ನೀನ್ ಅಷ್ಟಕ್ಕೂ ಹೀರೋ ಫ್ಯಾನ್ ತಾನೆ? ಭಯಂಕರ ಫ್ಯಾನ್ ಗುರು. ಹಾ, ಹಾಗಾದ್ರೆ ಟಿಕೆಟ್ ಇದೆ ಅಂತಿದ್ ಹಾಗೇನೆ 500 ರೂಪಾಯಿ ಮೇಲೆ ಇನ್ನೊಂದ್ 100 ಸೇರಿಸಿ ಟಿಕೆಟ್ ತಗೊಂಡು ಹೋಯ್ತಾ ಇರ್ಬೇಕು. ಅಣ್ಣ ನಮ್ಮ ಹತ್ರ ಅಷ್ಟಿರ್ಬೇಕಲ್ಲಣ್ಣ. ಹಾ, ನನಗೆ ನೀ ಟಿಕೆಟ್ ಸುಮ್ನೆ ಬರುತ್ತೆ ಅನ್ಕೊಂಡಿದ್ಯಾ? ಹಾ, ದಿನ ನಮ್ ಸೆಕ್ಯೂರಿಟಿಗೆ ಸಲಾಮ್ ಹೊಡಿಬೇಕು, ಮ್ಯಾನೇಜರ್ಗೆ ಕಮಿಷನ್ ಕೊಡಬೇಕು, ಪೊಲೀಸವ್ರಿಗೆ ಮಾಮೂಲು ಕೊಡಬೇಕು. ಈ ಬಿಸಿಲಲ್ಲಿ ನಿಂತ್ಕೊಂಡು ಹಬ್ಬದ ಸಂತೆ ತರ 100-500 ಅಂತ ಕಿರ್ಸ್ಕೋಬೇಕು. ಇಷ್ಟು ಕಷ್ಟ ಇದೆ ಗೊತ್ತಾ? ಸರಿ ಅಣ್ಣ, ಬೇಗ ಟಿಕೆಟ್ ಕೊಡು. ಎಷ್ಟೋ? 2. ನನಗೆ ಟಿಕೆಟ್ ಕೊಡಿ ಅಣ್ಣ. ನನಗೆ ಟಿಕೆಟ್ ಕೊಡಿ. ನನಗೊಂದು ಟಿಕೆಟ್ ಕೊಡಿ. ನನಗೆ ಟಿಕೆಟ್ ಕೊಡಿ ಅಣ್ಣ. ನನಗೆ ಕೊಡಿ ಅಣ್ಣ. ಕಾರ್ನರ್ ಸೀಟು ನಿಮಗೋಸ್ಕರನೇ, ತಗೊಳ್ಳಿ. ಹಾ, ಅಣ್ಣ ಬೇಗ ಕೊಡೋಣ. ಸಿನಿಮಾ ಶುರು ಆಯ್ತು. ಬೇಗ ಸಿನಿಮಾ ಶುರು ಆಯ್ತು. ಹೋಗಿ ಅಕ್ಕ, ಸಿನಿಮಾ ಶುರು ಆಗಿದೆ. ಹೋಗಿ ಬೇಗ ತಗೊಂಡು ಹೋಗಿ ಅಕ್ಕ, ಹೋಗಿ. ಹೋಗಮ್ಮ, ಹೋಗು. ಇಂಟರ್ವಲ್ಗೆ ಹೋಗೋ ತರ ಇದೆಯಾ? ಹೋಗು. ಅಯ್ಯ ಅಣ್ಣ, ಸಿನಿಮಾ ಶುರು ಆಗಿದೆ, ಹೋಗೋಣ. ಹೋಗು. ಏನಾಯ್ತು? ಓ ಸೂಪರ್. ಅಣ್ಣ ಟಿಕೆಟ್ ಇದೆಯಾ? ATM ಮೇಲೇನೋ ದುಡ್ಡು ಖಾಲಿ ಆಗ್ಬೋದು, ಆದ್ರೆ ಈ ಬ್ಲಾಕ್ ಟಿಕೆಟ್ ಮಾರೋನ್ ಹತ್ರ ಟಿಕೆಟ್ ಹೇಗೋ ಖಾಲಿ ಆಗತ್ತೆ. ಥ್ಯಾಂಕ್ಸ್ ಅಣ್ಣ, 1 ಕೊಡಿ ಅಣ್ಣ. ಅಲ್ಲ ಕಣ, ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಫಸ್ಟ್ ಶೋನ ಹೇಗ್ ನೋಡ್ಬೇಕು? ಬೆಳಗ್ಗೆನೆ ಎದ್ದೇಳ್ಬೇಕು, ಸೀದಾ ನಡ್ಕೊಂಡು ಎಣ್ಣೆ ಮಾರೋನ್ ಹತ್ರ ಹೋಗ್ಬೇಕು ಅಂತ ಒಂದು ಬಿಯರ್ ಹೊಡಿಬೇಕು. ಅಲ್ಲಿಂದ ಮುಂದೆ ಹೋಗಿ ಲೋಕಲ್ ಅಂಗಡಿಲಿ ಒಂದು ಮಸಾಲೆ ದೋಸೆ ತಿನ್ಬೇಕು. ಓಕೆ ಅಣ್ಣ. ಬ್ಲಾಕ್ ಟಿಕೆಟ್ ತಗೊಂಡು ಸಿನಿಮಾ ಹಾಲಲ್ಲಿ ಸಖತ್ತಾಗಿ ಮಜಾ ಮಾಡ್ಬೇಕು. ಸಿನಿಮಾ ಮುಗಿದ್ಮೇಲೆ ಒಂದು ಬಿರಿಯಾನಿ ತಿಂದು ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಚಲ್ ನೋಡಿ, ನಿಮ್ ಹತ್ರ ಟಿಕೆಟ್ ಇದೆಯಾ? ಅಯ್ಯಯ್ಯೋ, ನೀವು ಬರ್ಲಿಲ್ವಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬರ್ದೇನೆ ಹೇಗಿರ್ತೀವಿ? ನೀನೇನು ಬೆಳಿಗ್ಗೆ ಶೋಗೆ ಮಧ್ಯಾಹ್ನ ಶೋಗೆ ಇರ್ತೀಯಾ?
ಫಸ್ಟ್ ಶೋ ಸೆಕೆಂಡ್ ಶೋಗೆ ಇರಲ್ವಾ? ಇವನ್ ಯಾವತ್ತಿದ್ರೂ ಹಗಲಲ್ಲೇ ಕೆಲಸ ಮಾಡೋದು. ಸಾಯಂಕಾಲ ಸೂರ್ಯ ಮುಳುಗ್ ಹೋಗ್ತಿದ್ದ ಹಾಗೆ ನಾವು ಸೀದಾ ಬಾರ್ಗೆ ಹೋಗ್ತೀವಿ, ಒಂದ್ ಕ್ವಾರ್ಟರ್ ಹಾಕ್ತಿವಿ, ಮಲಗ್ತೀವಿ, ಅಷ್ಟೇ. ಎಲ್ಲರಿಗೂ ಒಂದೇ ರೇಟಾ? ಲೇಡೀಸ್ಗೆ ಡಿಸ್ಕೌಂಟ್ ಇರಲ್ವಾ? ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಇರಲ್ಲ. ಅದೇನು? ನಿಮ್ಗೇನಮ್ಮ, ಮನೇಲಿ ಗಂಡ ದುಡ್ಡು ಕೊಡ್ತಾನೆ, ವಯಸ್ಸಿನ ಹುಡುಗಿರಾದ್ರೆ ಮನೇಲಿ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಇಲ್ಲ ಅಂದ್ರೆ ಯಾರೋ ಒಬ್ಬ ಲವರು ಸ್ಪಾನ್ಸರ್ ಮಾಡ್ತಾನೆ. ಅದೇ ನಮ್ಮಂತ ಹುಡುಗರಿಗೆ ಯಾವನ್ ಕೊಡ್ತಾನೆ? ಮನೇಲಿ ಕೇಳಿದ್ರೆ ಕೊಡಲ್ಲ ಅಂತಾರೆ. ಅಬ್ಬೋ, ಹೆಂಡ್ತಿನ ಕೇಳಿದ್ರೆ ಅಯ್ಯೋ ನಾನು ಬರ್ತೀನಿ ರೀ ಅಂತಾಳೆ. ಲವರ್ನ ಕೇಳಿದ್ರೆ ನೀನೇ ನನಗೆ ಕೊಡೋ ಅಂತಾಳೆ. ಹುಡುಗರಿಗೆ ಇಷ್ಟೆಲ್ಲ ಕಷ್ಟಗಳಿರುತ್ತೆ. ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಸಿನಿಮಾ ನೋಡ್ರಮ್ಮ, ಹೋಗ್ರಿ ಸಿನಿಮಾ ನೋಡ್ರಿ. ಏನೋ ಮಗ ಪಾಂಡು, ಕಲೆಕ್ಷನ್ ಎಷ್ಟಾಯ್ತು? ಪರ್ಸ್ ಅಂತೂ ಇದೆ ಅಣ್ಣ, ಆದ್ರೆ ಅದ್ರಲ್ಲಿ ದುಡ್ಡೇ ಇಲ್ಲ. ಹಾ, ಏನಲ್ಲೇ ನನಗೆ ಕತೆ ಹೊಡಿತಾ ಇದೀಯಾ? 10 ಪರ್ಸ್ನ ಅಬೇಸ್ ಮಾಡಿದ್ಯಾ? ಈ ಕಡೆ ಕಮ್ಸೆ ಕಮ್ ಒಂದ್ 10,000ನಾದ್ರೂ ಇರ್ಬೇಕು. ಅಣ್ಣ ನೋಡ್ದಂಗೆ ಹೆಂಗ್ ಹೇಳಿದ್ಯಣ್ಣ? ಮುಖ ನೋಡಿದ್ರೆ ಪರ್ಸಲ್ ದುಡ್ಡು ಎಷ್ಟಿದೆ ಅಂತಾನು ಹೇಳ್ಬಿಡ್ತೀನ. ನೋಡಿ, ಲೇ 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 ಯಾರೋ ಹೊಗೆ ಹಾಕ್ಸ್ಕೊಂಡವ್ರೆ. ಅಣ್ಣ, ಶವದ್ ಮುಂದೆ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ನಮ್ ಏರಿಯಾದಲ್ಲ ನಿನ್ನ ಮೀರ್ಸೋರು ಯಾರು ಇಲ್ಲ ಅಣ್ಣ. ಕುಣಿದ್ರೆ ಏನೋ ಸಿಗುತ್ತೆ? ಸರಿಯಾಗಿ ನೋಡೋ, ಸತ್ತಿರೋರ್ ಕೈ ಬೆರಳಲ್ಲಿ ವಜ್ರದುಂಗ್ರ ಪಳಪಳ ಅಂತ ಇದೆ. ಅಣ್ಣ ಏನಣ್ಣ ನಿನ್ ಕಣ್ಣಲ್ಲ ಬಿಡೋದು. ಬಾ ನಡಿ ಬಾ. ಇರೋ. ಅಯ್ಯೋ, ಬದುಕಿರೋ ಅಷ್ಟು ದಿನ ನಗ್ನಗ್ತಾ ಬದುಕಿದ್ನೋ, ಸತ್ ಮೇಲೆ ನಿಮ್ಮ ಅಪ್ಪನ ಹೀಗ ಅಳಿಸ್ತಾ ಕಳಿಸ್ತೀಯನೋ? ನೋ. ಹೇ, ಒಡಿ ಎಲ್ಡೆ ಟಾಕು. ಅಯ್ಯೋ, ಯಾಕಯ್ಯ ಇಷ್ಟು ಬೇಗ ಹೊಟ್ಟೋದೆ? ಅಯ್ಯೋ, ಏನ್ ಕತೆ ನಿಂದು? ಆಗ್ಲೇ ನಗ್ನಗ್ತಾ ಕಳ್ಸ್ಕೊಡ್ಬೇಕು ಅನ್ಬಿಟ್ಟು ಈಗ ನೋಡಿದ್ರೆ ಅಳ್ತಿದ್ಯಾ? ಅವಾಗ ಅಳು ಬರ್ಲಿಲ್ಲ, ಇವಾಗ ಅಳು ಬರ್ತಾ ಇದೆ. ಅಯ್ಯೋ, ಏನಣ್ಣ ಇಷ್ಟು ಬೇಗ ಹೊಟ್ಟೋದೇನ? ಸಂಜೆ ಕಳ್ಳು ಕೊಡಿಸ್ತೀನಿ ಅಂತ ಹೇಳಿದ್ಯಲ್ಲ ಅಣ್ಣ, ಹೋಗ್ಬಿಟ್ಟಿಯಲ್ಲ ಅಣ್ಣ. ಲೈ, ನಿಲ್ಸ್ರೋ. ಲೈ, ಅಷ್ಟಕ್ಕೂ ನಮ್ಮ ಅಪ್ಪಂಗೆ ಕಳ್ಳಂದ್ರನೇ ಗೊತ್ತಿಲ್ಲ. ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿದ್ರಾ? ಹಂಗ? ಅಷ್ಟಕ್ಕೂ ಸತ್ತೋಗಿರೋ ಈ ಅಣ್ಣ ಟೀ ಅಂಗಡಿ ಸತ್ಯಣ್ಣನೇ ತಾನೇ? ಲೈ, ನಮ್ಮಪ್ಪ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ರು. ನಿಮ್ಗೆ ಟೀ ಹೋಟ್ಲು ಸತ್ಯಣ್ಣನ ತರ ಕಾಣಿಸ್ತಾರ? ಅಯ್ಯೋ, ಅಲ್ಲ ಅಣ್ಣ, ಅಂದ್ರೆ ಇವರು ನಮ್ ಸತ್ಯಣ್ಣ ಅಲ್ವಾ? ಸುಮ್ನೆ ಹತ್ಬಿಟ್ವಿ. ನಡಿಯಲ್ಲ ಬಂಡ್ರೋ,
ನೀವು ನಡೀರಿ, ನೀವು ಹೋಗಿ ನಡಿಯಲೇ. ಜಿಂಗ ಚಕ ಜಿಂಗ ಚಕ ಜಿಂಗ ಚಕ ಜಿಂಗ ಚಕ ಜಿಂಗ ಚಕ. ಏಯ್, ನಿಮ್ಮ ಅಪ್ಪನ ಉಂಗ್ರ ಕಾಣಿಸ್ತಾ ಇಲ್ಲ ನೋಡೋ. ಅವರೇ ತಗೊಂಡಿರ್ತಾರ ಕಣೋ. ಹೌದು, ನಾವೇ ಅಭ್ಯಾಸ ಮಾಡಿರೋದು. ಇವಾಗೇನು ನಾವು ಸಿಕ್ಕಾಕೊಂಡ್ಬಿಡ್ತೀವ? ಲೇ ಪಾಂಡು, ನಡಿಯೋ ಇಲ್ಲಿಂದ. ಬಾಯ್. ಕಂದ, ಬೇಗ ತಿಂದು ಮಲ್ಕೋಬೇಕಲ್ವಮ್ಮ? ಅಮ್ಮ ಡ್ಯೂಟಿಗೆ ಹೋಗ್ಬೇಕಲ್ವಾ? ಏನು ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೋತಾ ಇದ್ಯಾ? ನೀನ್ ಕೆಲ್ಸಕ್ಕೆ ಹೋಗೋದು ನನ್ಗಿಷ್ಟ ಇಲ್ಲ. ಇದೇನತ್ತೆ, ಕಷ್ಟಪಟ್ಟು ಟ್ರೈನಿಂಗು ಮುಗಿಸಿದೀನಿ, ಇವಾಗ ಬೇಡ ಅಂದ್ರೆ ಹೇಗೆ? ಅಂದ್ರೆ ನಿಮ್ಮ ಅತ್ತೆ ಉದ್ದೇಶ ಏನು ಅಂತಂದ್ರೆ, ನಿನ್ ದಿನ ಅಪ್ ಅಂಡ್ ಡೌನ್ ಮಾಡೋದು ಅಂದ್ರೆ ಕಷ್ಟ ಅಲ್ವೇನಮ್ಮ? ಅದೇ ಬೆಂಗಳೂರಲ್ಲಿ ಜಾಬ್ ಮಾಡಿ ತಿಂಗಳ ನಂತರ ಟ್ರಾನ್ಸ್ಫರ್ ಕೇಳಿದ್ರೆ ಕೊಡ್ತಾರಂತಲ್ವೇನಮ್ಮ? ಬೇಗ ಕೆಲಸ ಮಾಡು. ನೀವಿರೋ ವಿಷಯಕ್ಕೆ ಮಸಿ ಬೆಳೆದು ಅದನ್ನ ಬದಲಾಯಿಸಕ್ ನೋಡ್ಬೇಡಿ. ನಾನ್ ಬೇಡ ಅಂತ ಹೇಳ್ತಿರೋದು ಅವಳು ಹೋಗಕ್ಕೆ ಬರೋದಕ್ಕೆ ಕಷ್ಟ ಆಗತ್ತೆ ಅಂತ ಅಲ್ಲ. ಅವಳು ಬೆಳಗ್ಗೆನೆ ಕೆಲ್ಸಕ್ಕೆ ಹೋಗಿ ಕೆಲ್ಸ ಅಂತ ಮನೆಯಿಂದ ಆಚೆ ಇದ್ರೆ ಇಲ್ಲಿ ಮನೆ ಕೆಲ್ಸಗಳನ್ನೆಲ್ಲ ಯಾರು ಮಾಡೋದು? ಅದಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರೋದು. ಅತ್ತೆ, ನಾನು ಕೆಲಸ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದು ಆಫೀಸರ್ಗೋಸ್ಕರ. ಆಫೀಸರ್ ಆಸೆನ ತೀರಿಸ್ಬೇಕು ಅಂತ. ಇಲ್ದೇ ಇರೋ ನನ್ ಮಗನ್ಗೋಸ್ಕರ ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ಇರೋ ಈ ಮಗನ್ನಾದ್ರೂ ಜೋಪಾನವಾಗಿ ನೋಡ್ಕೋ, ಅಷ್ಟು ಸಾಕು. ಮಗುನ್ ನೋಡ್ಕೊಳ್ಳೋದು ನಮ್ ಕಷ್ಟ ಆಗತ್ತಾ ಹೇಳು? ನನಗ್ ಕಷ್ಟನೇ, ನನ್ ಕೈಯಲ್ಲಿ ಆಗಲ್ಲ. ನಿನಗಷ್ಟು ಕಷ್ಟ ಆಗಿದ್ರೆ ಮಗುನ ನೀನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದಮಯಂತಿ. ಮಗುನ ನಾನೇ ನೋಡ್ಕೊಳ್ತೀನಿ. ಅನುಪಮ ನೋಡ್ಕೋತೀನಿ ಅಂತ ಹೇಳಿದ್ಲಲ್ವಾ? ಇನ್ನು ನಿಂಗೆ ಚಿಂತೆ ಏನಿದೆ ಹೇಳು? ಕಲ್ಯಾಣಿ ಸಂಜೆ ಡ್ಯೂಟಿ ಮುಗಿಸಿ ಬೇಗನೆ ಬಂದ್ಬಿಡ್ತಾಳೆ. ಅವಳು ಬರೋವರೆಗೂ ಮಗುನ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ. ಹಾಗಿದ್ದಾಗ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿದೆ? ಮಧ್ಯದಲ್ಲಿ ಮೋಕ್ಷನ್ಗೆ ಅದು ಚೆನ್ನಾಗಿಲ್ಲ ಇದನ್ ಚೆನ್ನಾಗಿಲ್ಲ ನೀನ್ ನೋಡ್ಕೋ ಅಂತ ಅಂದ್ರೆ ನನ್ ಕೈಲಂತೂ ಆಗಲ್ಲ. ಮೊದ್ಲೇ ಹೇಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೀನ್ ನೋಡಿದೇನಿದೆ ಹೇಳು? ಆದ್ರೂ ಇವಾಗ ಅನುಪಮ ನೋಡ್ಕೋತೀನಿ ಅಂತ ಹೇಳ್ತಿದಾರಲ್ವಾ? ಕಲ್ಯಾಣಿ ಕೆಲಸ ಮಾಡೋದಕ್ಕೆ ನೀನು ಅಡ್ಡಿ ಮಾಡಬೇಡ, ಸಾಕು. ಈಗೇನಂತ ಮಹಾ ಕಾರ್ಯ ಮಾಡಿದ್ದೀರಾ ಅಂತ ನಗ್ತಾ ಕೂತಿದ್ದೀರಾ? ಆ ಶೌರ್ಯ ಕಾಣದೇ ಇರೋಗ ಆದ್ನಲ್ಲಮ್ಮ, ಅಷ್ಟು ಸಾಲ್ದ? ಅದ್ರಿಂದ ನಮ್ಗಾಗಿದ್ ಲಾಭ ಏನು? ನಮ್ ಜೀವನ ಏನ್ ಬದ್ಲಾಗ್ಲಿಲ್ವಲ್ಲ. ನೀವಿರಿ ಅತ್ತೆ, ಆ ದೇವ್ರು ನಂಗೆ ಇನ್ನೊಂದು ಅವಕಾಶ ಕೊಡ್ತಾನೆ. ಹಾ, ಯಾವ ದೇವ್ರು ಕೊಡ್ತಾನೆ? ಆ ಶೌರ್ಯ ಇರೋವರೆಗೂ ಅವನ್ ಹೆಂಡತಿ ಅಂತ ಹೇಳ್ಕೊಂಡು ಅವನ್ ಮನೆಯಿಂದ ಏನಾದ್ರೂ ತರೋ ಅವಕಾಶನಾದ್ರೂ ಇತ್ತು. ಈಗ ನನ್ ಮಗನ್ನ ಕಟ್ಕೊಂಡು ನೆತ್ತಿ ಮೇಲೆ ಕೊಂಬಂದಿರೋ ತರ ಆಡ್ತಿದ್ಯಾ? ಅಮ್ಮ, ಸ್ಯಾಮ್ನೇ ನನ್ಬೇಡ. ಅವಳು ಏನು ಅನ್ಬಾರ್ದು, ನಿನ್ನೂ ಏನು ಅನ್ಬಾರ್ದು, ಇನ್ಯಾರು ಅನ್ಬೇಕೋ? ನೀವ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. 10 ದಿನದಲ್ಲಿ ನನ್ ಕೈಗೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಇಲ್ಲ ಅಂದ್ರೆ ಶೌರ್ಯನ ಸಾಯಿಸಿರೋ ನೀವಿಬ್ರು ಇಲ್ಲೇ ಬಚ್ಚಿಟ್ಕೊಂಡಿದ್ದೀರಾ ಅಂತ ನಿಮ್ಮನ್ನ ಹಿಡಿದುಕೊಟ್ಟು ಆ ಪೊಲೀಸ್ನವ್ರು ಕೊಡೋ ದುಡ್ಡನ್ನ ನಾನ್ ತಗೋತೀನಿ. ಹೇಳಿ.
ನಮ್ ಜೊತೆ ನೀವು ಸೇರ್ಕೊಂಡಿದ್ದೀರಾ ಅಂತ ಹೇಳಿ ಜೈಲ್ಗೆ ಹಾಕ್ತಾರೆ ನಿಮ್ಮನ್ನ. ಇದಕ್ಕೆ ಏನೋ ಎಲ್ಲೇ ಹೋದ್ರು ಅಮ್ಮ ನೀನು ಬಾ ಅಂತ ನನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಅಮ್ಮ ನೀನ್ ಮತ್ತೆ ತುಂಬಾ ಯೋಚನೆ ಮಾಡ್ಬೇಡ. ಸ್ಯಾಮ್, ಶೌರ್ಯ ನಿನ್ ಹೆಸರಲ್ಲಿ ಏನಾದ್ರೂ ಇನ್ಶೂರೆನ್ಸ್ ಮಾಡಿಸಿದ್ನಾ? ಆ ರೀತಿ ಯೋಚನೆ ಬರೋಷ್ಟ್ರಲ್ಲೇ ನಾನು ಆಚೆ ಬಂದ್ಬಿಟ್ನಲ್ಲ. ಅದೇ ಮತ್ತೆ ಇವಳ ಕಡೆಯಿಂದ ₹1 ಕೂಡ ನಮ್ಗೆ ಆದಾಯ ಬರೋದಿಲ್ಲ. ಯಾಕೆ ನೀವು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಶೌರ್ಯನ ಸಾಯಿಸೋದಿಕ್ಕೆ ಸಿದ್ದು 5 ಲಕ್ಷದ ಸುಪಾರಿ ಕೊಟ್ಟಿದಾರಲ್ವಾ? ಹೌದೇನೋ? ಒಂದ್ ಮಾತ್ ಕೂಡ ನನ್ಗೆ ಹೇಳಲೇ ಇಲ್ಲ. ಎಲ್ಲಿಟ್ಟಿದ್ಯಾ ದುಡ್ಡು? ಹುಷಾರಾಗೆ ಖರ್ಚು ಮಾಡ್ತಿದ್ದೀನಿ ಬಿಡಮ್ಮ. ಇಲ್ಲ ಅಂದ್ರೆ ಮತ್ತೆ ₹1 2 ಯೋಚನೆ ಮಾಡೋ ತರ ಆಗುತ್ತೆ. ಏನೋ ಕಣ, ನೀನ್ ನನ್ಗೇನು ಹೇಳಲ್ಲ, ಇವಳು ಹೇಳೋದಕ್ ಬಿಡಲ್ಲ. ಅಲ್ಲಿ ನೋಡಿದ್ರೆ ಆ ಮಹಾಲಕ್ಷ್ಮಿ ಇನ್ನೂ ಹುಷಾರಾಗಿಲ್ಲ. SIಗೆ ಏನೋ ಒಂದು ಹೇಳಿದ್ವಿ, ಆದ್ರೆ ಆ ಕಲ್ಯಾಣಿ ನಮ್ಮನ್ನ ಸುಮ್ನೆ ಬಿಡ್ತಾಳ? ಕಲ್ಯಾಣಿ ಈಗ ರೆಕ್ಕೆ ಮುರಿದಿರೋ ಪಕ್ಷಿ. ಶೌರ್ಯ ಜೊತೆಗಿಲ್ದೆ ಅವಳು ಹಾರೋದಕ್ಕಾಗಲ್ಲ. ಇವಾಗ ಕಲ್ಯಾಣಿ ಬಗ್ಗೆ ಯೋಚಿಸಿ ನಾವು ಭಯ ಪಡೋ ಅಗತ್ಯನೇ ಇಲ್ಲ. ಹಾಗೆಲ್ಲ ಅನ್ಕೋಬೇಡ. ಒಳ್ಳೆಯವ್ರ ಜೊತೆನೆ ಆ ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಅವ್ರ ಜೊತೆ ಇರ್ತಾನೆ. ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ. ಅಣ್ಣಂಗೆ ಸಂಜೆ 6 ಆದ್ರೆ ಕಣ್ಣೆ ಕಾಣಿಸಲ್ಲ. ಅದು ಜನರಿಗೆ ಗೊತ್ತಾಗ್ದ ಹಾಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ. ಇಷ್ಟು ದುಡ್ಡನ್ನು ಅಣ್ಣಂಗೆ ಕೊಟ್ರೆ ನನಗೇನ್ ಸಿಗತ್ತೆ? ಅಣ್ಣೋ, ಆ ಕಡೆ ಅಲ್ಲ, ಈ ಕಡೆ ಇಲ್ಲಿ ಹಿಂದೆ ಹಿಂದೆ. ಏಯ್, ನಿಂಗೆ ಎಷ್ಟು ಸಲ ಹೇಳಿದಿನೋ ಈ ತರ ಅಡ್ಡ ಇಡ್ಬೇಡ ಅಂತ. ಸರಿ ಬಿಡೋಣ ಬಾ. ಮುಂದಕ್ಕೆ. ಅದೇ ಏನೋ ದುಡ್ಡನ್ನ ಸರಿಯಾಗಿ ಹಂಚಿದ್ಯಾ? ಅಣ್ಣ, ನಾನ್ ನಿನ್ ಗುಲಾಮ. ನಿನಗೆ ರೂಪಾಯಿ ಜಾಸ್ತಿ ಇಡ್ತೀನಿ ಹೊರತು ನಾನ್ ತಗೋತೀನಿ ಅಣ್ಣ. ಅಣ್ಣ ನೋಡು, ಟಿಕೆಟ್ ದುಡ್ಡು 4,000 ಬಂದಿದೆ. ನಿನಗೆ ಅರ್ಧ, ನನಗೆ ಅರ್ಧ ಮಾಡಿದ್ದೀನಿ. ಲೇ, ಆ ಉಂಗ್ರ ದುಡ್ಡು ಅದಕ್ಕೇನ್ ಬಂತಣ್ಣ? ನೋಡು, ಆ ಸೇಟ್ಗೆ ಮಾರಿದ್ರೆ 3,000 ಕೊಟ್ಟವನೆ. ಅದ್ರಲ್ಲಿ ಕಷ್ಟ ನಿಂದೆ ಜಾಸ್ತಿ ಅಲ್ವಾ? ನೋಡು, ನಿನಗೆ 2,000 ಇಟ್ಟಿದ್ದೀನಿ. 2,000 ತಗೋ ಅಣ್ಣ. ಮತ್ತೆ ಆ ಪರ್ಸ್ ಹೊಡೆದಿದ್ದ ದುಡ್ಡು? ಅಣ್ಣ ಇಲ್ಲಿ ನೋಡು, ಎಲ್ಲ ನಿನ್ ಮುಂದೆನೆ ಇಟ್ಟಿದ್ದೀನಿ. ಏನೋ ನನ್ ಚಿಲ್ರೆ ದುಡ್ಡು ನಾನು ಎತ್ಕೊಂಡಿದ್ದೀನಿ. ಲೇ, ನೀನು ನನ್ನ ತಮ್ಮ ಇದ್ದಂಗೆ ಕಣ. ನನ್ನ ಹೃದಯ ಇದ್ದಂಗೆ ನೀನು. ಅದಕ್ಕೆ ಈಗ ನನ್ನ ಭಾಗನ ನೀನ್ ತಗೋ, ನಿನ್ ಭಾಗನ ನನಗೆ ಕೊಡು. ಅಯ್ಯೋ, ನಾನ್ ತಗೋತೀನಿ. ಅಣ್ಣ ಇದು ಅನ್ಯಾಯ ಅಣ್ಣ. ದೊಬ್ಬ ನನ್ನ ಮಗನೇ. ಅಬ್ಬಾ, ಯಾವುದು ಅನ್ಯಾಯ? ನನ್ ಜೊತೆಲೆ ಇದ್ಕೊಂಡು ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ತಿದ್ಯಾ? ಮಗ, ನನ್ನ ಹತ್ರ ನಕರಗಳು ಮಾಡ್ದೆ ಅಂದ್ರೆ ಮೊಕ್ಕ ಮುತ್ತಿ ಕಿತ್ತೋಗಂಗ್ ಗುದ್ಬಿಡ್ತೀನಿ. ಥೂ, ನನ್ ಜನ್ಮಕ್ಕೆ ರಾತ್ರಿ ಆದ್ರೆ ಕಣ್ ಕಾಣಿಸಲ್ಲ ಅಂತೀಯ? ಇದೆಲ್ಲ ನಿಂಗೆ ಹೇಗೆ ಕಾಣಿಸುತ್ತಣ್ಣ? ಏಯ್, ದೇವ್ರು ಒಂದನ್ನ ಕಮ್ಮಿ ಮಾಡಿದಾನೆ ಅನ್ಕೋ, ಬುದ್ಧಿನ ಡಬ್ಬಲ್ ಆಗಿ ಕೊಡ್ತಾನೆ. ನಾವು ಮಾಡ್ತಿರೋದೇ ಕೆಟ್ಟ ಕೆಲ್ಸಗಳು. ನನಗೆ ಟೋಪಿ ಹಾಕಕ್ ನೋಡಿದ್ರೆ ಹೆಂಗಲ್ಲಿ? ಅಯ್ಯ ನೀನ್. ಲೈ ಕರಿಯ, ಅಯ್ಯ, ಮನೇಲಿ 4 ಟೊಮೊಟೊ ಇದ್ರೆ ಕೊಡು.